ಈ ಗಾಡಿ ನಮಗೆ ಸೇಲ್ ಮಾಡಿರೋರು ಒಂದು 3 ಮಂತ್ಸ್ ಹಂಗೆ ನಿಲ್ಲಿಸ್ಬಿಟ್ಟಿದ್ರಂತೆ ವಿತೌಟ್ ಸ್ಟಾರ್ಟ್ ಮಾಡಿ ಏನು ಮಾಡಿಲ್ಲ ಅಂತವರು. ನೀವೇ ನೋಡ್ಬೋದು ಎಷ್ಟೊಂದು ಗಲೀಜಿದೆ ಅಂತ. ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ಳೋಣ ಅಂತ. ಇದೇ ಕನೆಕ್ಟಿಕ್ ಹೋಂಡಾ ಒಂದು 2 ದಿವಸ ಹಂಗೆ ನಿಲ್ಲಿಸ್ಬಿಟ್ಟಿದೆ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ ಇವಾಗ. ಸೊ ಏನು ಮಾಡಿದೆ ಅಂದರೆ ಸ್ಪಾರ್ಕ್ ಪ್ಲಗ್ ಬಿಚ್ಚಿ ನೋಡಿದೆ. ಸ್ಪಾರ್ಕ್ ಪ್ಲಗಲ್ಲಿ ಸ್ಪಾರ್ಕ್ ಬರ್ತಿದೆ. ಇದು ಇಗ್ನಿಷನ್ ಕಾಯಿಲಿಂದ ಸ್ಪಾರ್ಕ್ ಪ್ಲಗ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಸ್ಪಾರ್ಕ್ ಎಲ್ಲ ಬರ್ತಿದೆ. ಪ್ಲಸ್ ಇದು ಪೆಟ್ರೋಲ್ ಪೈಪಲ್ಲೂ ಪೆಟ್ರೋಲ್ ಬರ್ತಿದೆ ಆಚೆ. ಸೊ ಏನು ಪ್ರಾಬ್ಲಮ್ ಅಂತ ನೋಡಿದಾಗ ಏರ್ ಫಿಲ್ಟರ್ ಬಿಚ್ಚಿ ನೋಡಿದೆ. ಏರ್ ಫಿಲ್ಟ್ರಲ್ಲೂ ಕರೆಕ್ಟಾಗಿ ಇತ್ತು ಏರ್ ಫಿಲ್ಟ್ರು. ಸೊ ಕಾರ್ಬೇಟ್ರ್ ಒಂದೇ ಪ್ರಾಬ್ಲಮ್ಮು. ಸೊ ಲಾಸ್ಟ್ ವಿಡಿಯೋಲಿ ನೋಡಿರ್ತೀರಾ ಕಾರ್ಬೇಟ್ರ್ ಎಲ್ಲ ಹೆಂಗೆ ಕ್ಲೀನ್ ಮಾಡಿ ಹಾಕಿದ್ದೀನಿ ಅಂತ. ಹಾಗೆ ಇದೊಂದು ಪೆಟ್ರೋಲ್ ಫಿಲ್ಟರ್ ಚೇಂಜ್ ಮಾಡ್ಬಿಡೋಣ, ಹೊಸದಿದೆ ಹಾಕ್ಕೊಂಡ್ಬರ್ತೀನಿ. ಸೊ ಹಾಗೆ ಸ್ವಲ್ಪ ಕೈನೆಟಿಕ್ ಹೋಂಡಾಗೆ ಪೆಟ್ರೋಲ್ ಸ್ವಲ್ಪ ಖಾಲಿಯಾಗಿತ್ತು. ಸೊ ಪೆಟ್ರೋಲ್ ಹೋಯ್ತಿದ್ದೀವಿ. ಇವಾಗ ಕಾರ್ಬೇಟ್ರ್ ಕ್ಲೀನಿಂಗ್ ಪ್ರಾಸೆಸ್ ಎಲ್ಲ ಮುಗ್ದು ಫಿಟ್ ಮಾಡಿದ್ದೀವಿ. ನೀವು ಕ್ಲೀನಿಂಗ್ ಪ್ರಾಸೆಸ್ ನೋಡಬೇಕಂದ್ರೆ ಪಾರ್ಟ್ 1ನಲ್ಲಿದೆ, ನಮ್ಮ ಪೇಜಲ್ಲಿ ನೋಡ್ಬೋದು ನೀವೇ. ಎಲ್ಲ ಆದಮೇಲೆ ಗಾಡಿ ಸ್ಟಾರ್ಟ್ ಮಾಡೋಕೆ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗೋಯ್ತು. ಸೊ ಸ್ಮೂತಾಗಿ ಓಡ್ತಿದೆ ಇಂಜಿನ್ ಕೂಡ. ನಿಮ್ಮ ಹತ್ರ ಈ ಥರ 2 ಸ್ಟ್ರೋಕ್ ಹಳೆ ಗಾಡಿ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಡೌಟ್ ಆಗಲಿ ನಾನು ನಿಮಗೆ ಕ್ಲಿಯರ್ ಮಾಡಿಸ್ತೀನಿ. ಸೊ ಥ್ಯಾಂಕ್ ಯು.